ಸಿನಿಮೆಯ ರೀತಿಯಲ್ಲಿ ಗುತ್ತಿಗೆದಾರನ ಅಪಹರಣ ಮಾಡಿ ಚಿನ್ನಾಭರಣ ಹಣ ದೋಚಿರುವಂತಹ ಘಟನೆ ಮೈಸೂರು ತಾಲೂಕಿನಲ್ಲಿ ನಡೆದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನಿದು ಪ್ರಕರಣ? ವರುಣಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ದೇಗೌಡನ ಹುಂಡಿ ಅಂತ ಗ್ರಾಮದಲ್ಲಿ ಒಬ್ಬ ರಾಮು ಅಂತೇಳಿ ಸಣ್ಣ ಪುಟ್ಟ ಸಿವಿಲ್ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾರೆ. ಅವರು ತಮ್ಮ ತೋಟದ ಮನೆಯಿಂದ ತಮ್ಮ ಮನೆಗೆ ಹೋಗುವ ಒಂದು ದಾರಿ ಮಧ್ಯ 4 ಜನ ಅಪರಿಚಿತರು ಒಂದು ಕಾರ್ನಲ್ಲಿ ಬಂದು ಅವರ ಆ್ಯಕ್ಟಿವ್ ಹೋಂಡನ್ನು ಅಲ್ಲೇ ನಿಲ್ಲಿಸಿ ಅವ್ರನ್ನ ಒತ್ತಾಯದಿಂದ ಕಾರ್ನಲ್ಲಿ ಕರ್ಕೊಂಡು ಹೋಗಿ ನಂತರದಲ್ಲಿ ಅದು ಬೇರೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನು ಕೂಡಿ ಹಾಕಿ ಹಣಕ್ಕೆ ಒಂದು ಡಿಮಾಂಡ್ ಮಾಡಿ ಅವರ ಹೆಂಡತಿಗೆ ಫೋನ್ನಲ್ಲಿ ಮಾತಾಡಿಸಿ ಮರುದಿನ ಒಟ್ಟು 16 ಲಕ್ಷ ದುಡ್ಡನ್ನು ಅವ್ರ ಕಡೆಯಿಂದ ತರಿಸ್ಕೊಂಡು ತದನಂತರದಲ್ಲಿ ಆತನನ್ನು ಯಾವ ಜಾಗದಿಂದ ಒಂದು ಕಿಡ್ನ್ಯಾಪ್ ಮಾಡಲಾಗಿತ್ತು ಅದೇ ಜಾಗದಲ್ಲಿ ಅದು ಬಿಟ್ಟು ಹೋಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ವರುಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಮತ್ತು ರಾಬ್ರಿ ಕೇಸನ್ನು ಈಗಾಗಲೇ ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಯಾರು ಮಾಡಿದ್ದಂಥದ್ದು ಅಥವಾ ಸುಳಿವೇನಾರು ಇದೆಯಾ ಅಥವಾ ಪರಿಚಿತರ ಆತನಿಗೆ ಅಥವಾ ಏನಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಆತ ಕೊಟ್ಟಿದ್ದಾನ ಅಂತ? ಇಲ್ಲ, ನಾವು ಫಿರ್ಯಾದಿ ರಾಮು ಅವರನ್ನು ಸಾಕಷ್ಟು ಬಾರಿ ನಾವು ವಿಚಾರಣೆ ಮಾಡಿದ್ದೀವಿ. ಅವರು ತಮ್ಮ ಒಂದು ಹೇಳಿಕೆಯಲ್ಲಿ ಯಾರೋ ಅಪರಿಚಿತರಂತ ಕೊಟ್ಟಿದ್ದಾರೆ. ಯಾರನ್ನೂ ಇಲ್ಲಿವರೆಗೆ ಅವರು ನೋಡಿಲ್ಲ. ಬಟ್ ಒಂದೇನಂತಂದರೆ ಅವರು ಮಾಡೋ ಒಂದು ವ್ಯವಹಾರ ಇರ್ಬೋದು ಅಥವಾ ಕಾಂಟ್ರಾಕ್ಟ್ ಕೆಲಸ ಇರ್ಬೋದು, ಅದನ್ನು ನೋಡಿಕೊಂಡು ಅವರ ಬಳಿ ಹಣ ಇದೆ ಅಂತೇಳಿ ಆ ಒಂದು ಉದ್ದೇಶದಿಂದ ಮಾಡಿದಂಗಿದೆ. ಸ್ಥಳೀಯವಾಗಿ ಒಂದು ಮಾತನಾಡುವಂಥ ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಕಾರು, ಏನು ಗ್ರೇ ಕಲರ್ ಕಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದೆ ಅಂತೇಳಿ ಮಾಹಿತಿ ಹೇಳಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈಗಾಗಲೇ 3 ತಂಡಗಳನ್ನು ಮಾಡಿದ್ದೀವಿ. DSP ಮೈಸೂರು ರೂರಲ್ ಅವರ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಆರೋಪಿಗಳನ್ನ ಪತ್ತೆ ಹಚ್ಚುವಂಥ ಕೆಲಸ ನಡೀತಾ ಇದೆ. ಹಲ್ಲೆ ಮಾಡಿರುವಂಥದ್ದು ಅಥವಾ ಚಿನ್ನಾಭರಣ ದೋಚಿರುವಂಥದ್ದು ಈ ಥರದ್ದು ಏನಾರು ಆಗಿದೆಯಾ ಅಂತ? ಇಲ್ಲ, ಒಂದು ಏನಂತಂದರೆ ಅವರ ಕಡೆ ಒಂದು ವೆಪನ್ ಇತ್ತು, ಚಾಕು ಥರ ವೆಪನ್ನನ್ನು ತೋರಿಸಿ ಹೆದರಿಸಿ ನಿನ್ನ ಕಡೆ ಎಷ್ಟು ದುಡ್ಡಿದೆ ಅದನ್ನು ನಮಗೆ ತರಿಸಿ ಕೊಡಿಸು ಅಂತೇಳಿ ಒಂದು ಹೆದರಿಸುವ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಅವರ ಕಡೆ ಏನೋ ಒಂದು 30 ಗ್ರಾಮ್ ಚಿನ್ನದ ಆಭರಣಗಳಿತ್ತು, ಅದನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ನೀವು ಹೇಳ್ತಾರೆ ಸ್ಥಳೀಯರು ಪರಿಚಯ ಇರುವಂಥವ್ರು ಅಥವಾ ಪ್ರೊಫೆಷನಲ್ಲು ಈಗ ಅವತ್ತನ್ನು ಗಮನಿಸಿ ಚಲನವಲನಗಳನ್ನ ಮಾಡಿರುವಂಥದ್ದು ಏನಾದ್ರು ಒಂದು ಮಾಹಿತಿ ಸಿಕ್ಕಿದೆಯಾ? ಸದ್ಯದ ಮಾಹಿತಿ ಪ್ರಕಾರ ಇವರು ಸ್ಥಳೀಯರೇ ಇದ್ದು ಇವರ ಚಲನವಲನವನ್ನು ಗಮನಿಸಿ ಇವರು ಪ್ರತಿನಿತ್ಯ ಆ ಒಂದು ಸ್ಥಳದಿಂದ ಅಲ್ಲಿ ತಮ್ಮ ಮನೆಗೆ ಹೋಗ್ತಾಯಿದ್ರು. ಆ ಒಂದು ಮಾಹಿತಿಯನ್ನು ಆಧರಿಸಿ ಈ ಒಂದು ಕೃತ್ಯನ ಎಸಗಿರೋದು ಕಂಡು ಬಂದಿದೆ. ಯಾವ ರೀತಿ ತರಿಸ್ಕೊಂಡಿದ್ದಾರೆ ಸರ್ ಹಣ? ಅಂದರೆ ದೂರವಾಣಿ ಮುಖಾಂತರ ಹೇಳಿದಾರೆ, ಯಾರು ತಂದು ಕೊಟ್ಟಿದ್ದು, ಹೇಗೆ ಅಂತ? ಏನು, ರಾತ್ರಿ ಇವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅದಾದಮೇಲೆ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಅವ್ರನ್ನ ಇಟ್ಕೊಂಡಿರ್ತಾರೆ. ರಾತ್ರಿ ದಿನ ಹೆಂಡತಿಗೆ ಯಾರಿಗೋ ಒಂದು ಆಕ್ಸಿಡೆಂಟ್ ಆಗಿದೆ, ನಾನು ನಾಳೆ ಬರ್ತೀನಿ ಅಂತೇಳಿ ಆ ಥರ ಒಂದು ಮಾಹಿತಿಯನ್ನು ಅವ್ರ ಕಡೆಯಿಂದ ಮಾತಾಡಿಸ್ತಾರೆ. ಅವ್ರದ್ದೇ ಒಂದು ಯಾರ್ದು ವಿಕ್ಟಿಮ್ ಇದ್ದಾರೆ, ಅವ್ರದ್ದೇ ಒಂದು ಫೋನ್ನಿಂದ ಮಾತಾಡಿಸಿದ್ದಾರೆ. ಮರುದಿನ ಅವರನ್ನು ಮತ್ತೆ ಇವ್ರದ್ದೇ ಒಂದು ಫೋನ್ನಿಂದ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಇಂಥ ಒಂದು ಕಾಂಟ್ರಾಕ್ಟ್ ಕೆಲಸಕ್ಕೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ, ಅದನ್ನು ಕೊಟ್ಟು ಕಳಿಸಿ ಅಂತೇಳಿ ಒಬ್ಬರ ಕಡೆಯಿಂದ ಕೊಟ್ಟು ಕಳಿಸಿ ಅಂತೇಳಿ ಹೇಳಿ ಅವರು ಬಾಮಾಯ್ದ ಮುಖಾಂತರ ಒಂದು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಇವರು ಯಾವ ಕಾರಣಕ್ಕೆ ಕೊಲೆಗೆ ಏನಾದ್ರು ಸುಪಾರಿ ತೊಗೊಂಡಿದ್ದೋ ಅಥವಾ ಈ ರೀತಿ ಎದುರಿಸಿದ್ರೆ? ಮೊದಲು ಅವರು ಹೆದರಿಸುವ ಒಂದು ಸಂದರ್ಭದಲ್ಲಿ ನಿಮಗೆ ಸುಪಾರಿ ಕೊಟ್ಟಿದ್ದಾರೆ, ಹೀಗಾಗಿ ನೀವು ಇಷ್ಟು ದುಡ್ಡನ್ನು ಕೊಟ್ಟರೆ ನಿಮ್ಮನ್ನ ನಾವು ಬಚಾವ್ ಮಾಡಿ ಕಳಿಸ್ತೀವಿ ಅಂತೇಳಿ ಆ ಥರ ಹೇಳಿದ್ದಾರೆ. ತದನಂತರದಲ್ಲಿ ಅವರು ಮುಖ್ಯವಾಗಿ ದುಡ್ಡಿನ ಒಂದು ಆಸೆಗೆ ಈ ಒಂದು ಕೃತ್ಯ ಮಾಡಿದಂಗಿದೆ. ಸೊ ಆ ಥರ ಬಳಸಿ ಮಾಡಿದಂಗಿದೆ. ಬಟ್ ತನಿಖೆ ಮಾಡಬೇಕಾಗ್ತದೆ. ಅವ್ರನ್ನ ಆರೋಪಿತರನ್ನು ಬಂಧಿಸಿದ ಮೇಲೆ ಸತ್ಯಾಸತ್ಯತೆ ಏನಂತೇಳಿ ಗೊತ್ತಾಗ್ತದೆ. ಹೌದು, ಮಾಡಿದ್ದೀವಿ, ಆದಷ್ಟು ಬೇಗ ಪತ್ತೆ ಮಾಡ್ತೀವಿ. ಇದು SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರ ಸ್ಪಷ್ಟವಾದಂತಹ ಮಾತುಗಳು. ಪ್ರಕರಣ ಈಗ ವರುಣಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. 3 ತಂಡವನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಖಂಡಿತವಾಗಿ ಆರೋಪಿಯನ್ನು ಪತ್ತೆ ಹಚ್ತೀವಿ. ಆರೋಪಿಗಳನ್ನ ಪತ್ತೆ ಹಚ್ಚಿದ ನಂತರ ಸಮಗ್ರ ಮಾಹಿತಿ ಲಭ್ಯವಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.